ಜನಜೀವನಕ್ಕೆ ಆತಂಕವಾಗಿರುವ ಪರಿಸರ ವಿನಾಶಕ್ಕೆ ಮತ್ತು ನೈಸರ್ಗಿಕ ಅಘನಾಶಿನಿ ನದಿ ನೀರು ಎತ್ತುವಿಕೆಗೆ ವಿರೋಧ. ಸಾಮಾಜಿಕ ಆರ್ಥಿಕ ಅವೈಜ್ಞಾನಿಕ ಯೋಜನೆ. ರವೀಂದ್ರ ನಾಯ್ಕ್. ಅಘನಾಶಿನಿ ನದಿ ನೀರು ಎತ್ತುವಿಕೆ ಅಸಮತೋಲನದಿಂದ ಜೀವ ವೈವಿಧ್ಯಕ್ಕೆ ಮಾರಕವಾಗುವ ಅಘನಾಶಿನಿ ನದಿ ನೀರು ಎತ್ತುವಿಕೆಯು ಜನಸಾಮಾನ್ಯರಲ್ಲಿ ಸಾಮಾಜಿಕ ಆರ್ಥಿಕ ಪರಿಣಾಮವನ್ನು ಉಂಟು ಮಾಡುವುದರಿಂದ ಅವೈಜ್ಞಾನಿಕ ಯೋಜನೆಯನ್ನು ಸರ್ಕಾರ ಕೈಬಿಡಬೇಕೆಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಿಂದ ಅಘನಾಶಿನಿ ನೀರು ಹರಿಯುವಂಥ ನದಿಯಿಂದ ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆಗೆ 35 TMC ನೀರನ್ನು ಒಯ್ಯುವಂಥ ಒಂದು ಯೋಜನೆಗೆ ಸರ್ಕಾರ ಸನ್ನದ್ಧವಾಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ವಿಷಾದವಾಗ್ತಾ ಇದೆ. ಸುಮಾರು 1,20,000 ಬೆಲೆ ಬಾಳುವ ಅಮೂಲ್ಯ ಮರಗಳ ನಾಶವಾಗುವ ಜೊತೆಯಲ್ಲಿ ಅತ್ಯಮೂಲ್ಯ ವನ್ಯಪ್ರಾಣಿ, ಪಕ್ಷಿ, ಜೀವಜಂತುಗಳ ವಿನಾಶವಾಗುವ ಹಿನ್ನೆಲೆಯಲ್ಲಿ ಸುಮಾರು ಅಮೂಲ್ಯವಾಗಿರುವಂಥ 600 ಎಕರೆ ಅರಣ್ಯ ಪ್ರದೇಶವನ್ನು ನಾಶವಾಗುವ ಯೋಜನೆಯಲ್ಲಿ ಅಡಕವಾಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಬೇಸರವಾಗ್ತಾ ಇದೆ. 35 TMC ನೀರನ್ನು 194 ಕಿಲೋಮೀಟರ್ವರೆಗೆ ಪೈಪ್ಲೈನ್ ಮೂಲಕ ಒಯ್ದು 32,000 ಕೋಟಿ ಯೋಜನೆ ಇದು ಜಾರಿಗೆ ತರುತ್ತಿರುವುದು ಇದು ಅವೈಜ್ಞಾನಿಕವಾಗಿದೆ, ಕಾನೂನು ಬಾಹಿರವಾಗಿದೆ, ಪರಿಸರ ವಿರೋಧಿಯಾಗಿದೆ, ಅರಣ್ಯಕ್ಕೆ ನಾಶವಾಗಲಿಕ್ಕೆ ಕಾರಣವಾಗಿದೆ, ನೈಸರ್ಗಿಕ ಅಸಮತೋಲನಕ್ಕೆ ಕಾರಣವಾಗಿದೆ. ಅದರ ಜೊತೆಯಲ್ಲಿ ಜೀವ ವೈವಿಧ್ಯಕ್ಕೆ ಒಂದು ಮಾರಕವಾದ ಯೋಜನೆ ಎಂದು ಉಲ್ಲೇಖಿಸಿದರೆ ತಪ್ಪಾಗಲಾರದು ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಅವೈಜ್ಞಾನಿಕವಾಗಿ ಈ ಯೋಜನೆ ಕಾರ್ಯಸಾಧುವಲ್ಲ. ಅಘನಾಶಿನಿ ನದಿ ನೀರು ಎತ್ತುವಿಕೆ ಯೋಜನೆಯಲ್ಲಿ 1,20,000 ಗಿಡ ನಾಶಗೊಳ್ಳುವುದಲ್ಲದೆ ಸುಮಾರು 600 ಎಕರೆ ಅಘನಾಶಿನಿ ಕಣಿವೆಯ ಮೌಲ್ಯಯುತ ಜೀವ ವೈವಿಧ್ಯಕ್ಕೆ ಹಾನಿ ಉಂಟಾಗುವುದು ಅಲ್ಲದೆ ಪಶ್ಚಿಮ ಘಟ್ಟ ಪ್ರದೇಶದ ಜನಜೀವನ, ಪ್ರಾಣಿ, ಪಕ್ಷಿಗಳ ಹಾಗೂ ಅತ್ಯಮೂಲ್ಯ ಗಿಡ ಸಸ್ಯಗಳ ಮೇಲೆ ಪರಿಣಾಮ ಬೀರುವುದರಿಂದ ನೈಸರ್ಗಿಕ ಅಸಮತೋಲನಕ್ಕೆ ಯೋಜನೆಯು ಕಾರಣವಾಗುವುದೆಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು. ಸುಮಾರು 23,000 ಕೋಟಿ ವೆಚ್ಚದಲ್ಲಿ 35 TMC ನೀರನ್ನು ಅಘನಾಶಿನಿಯಿಂದ ವಾಣಿವಿಲಾಸ ಜಲಾಶಯಕ್ಕೆ ಸುಮಾರು 194 ಕಿಲೋಮೀಟರ್ ಪೈಪ್ಲೈನ್ ಮೂಲಕ ಸಿದ್ದಾಪುರ ಮತ್ತು ಸಾಗರ ಮೂಲಕ ಚಿತ್ರದುರ್ಗ, ದಾವಣಗೆರೆ ಮತ್ತು ಬಳ್ಳಾರಿ ಮುಂತಾದ ಜಿಲ್ಲೆಗಳಿಗೆ ಪೈಪ್ಲೈನ್ ಕಾಲುವೆ ಮೂಲಕ ನೀರು ಒಯ್ಯುವ ಯೋಜನೆಯಿಂದ ಅಘನಾಶಿನಿಯ ಪರಿಸರದಲ್ಲಿ ನೀರಿನ ಸಂಕಷ್ಟಕ್ಕೆ ಕಾರಣವಾಗುವುದಲ್ಲದೆ ಸಮುದ್ರದಲ್ಲಿನ ಉಪ್ಪು ನೀರು ಕರಾವಳಿ ಭಾಗದ ಕೃಷಿ ಚಟುವಟಿಕೆ ಮತ್ತು ಸಾಗುವಳಿ ಕ್ಷೇತ್ರಕ್ಕೆ ಆತಂಕ ಉಂಟು ಮಾಡುವುದೆಂಬ ಆತಂಕವನ್ನು ಅವರು ವ್ಯಕ್ತಪಡಿಸಿದರು. ಸಮುದ್ರಕ್ಕೆ ಈ ನದಿಯ ಮೂಲಕ ಹರಿಯುವ ನೀರೇ ಸುಮಾರು 4,500 ಮಿಲಿಮೀಟರ್. ಶಿರ್ಸಿಯಲ್ಲಿ ಉಗಮವಾಗಿ ಆ ಭಾಗದಲ್ಲಿ ಹರಿಯುವಂಥ ಮಳೆಗಾಲಕ್ಕೆ ಮಾತ್ರ ಹರಿಯುವಂಥ ನೀರಿನ ಪ್ರಮಾಣ ಸುಮಾರು 2,500 ಮಿಲಿಮೀಟರ್. ಉಂಚಳ್ಳಿ, ಅಘನಾಶಿಯ ಆಸುಪಾಸು ಇರುವಂಥ ಕ್ಯಾಚ್ಮೆಂಟ್ ಏರಿಯಾದಿಂದ ಸುಮಾರು 600 ಚದರ ಕಿಲೋಮೀಟರ್ನಲ್ಲಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆಗಾಲದಲ್ಲಿ ಮಳೆಯಾಗುವ ಪ್ರಮಾಣ 285 ಮಿಲಿಮೀಟರ್. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಸಮುದ್ರಕ್ಕೆ ಸೇರುವಂಥ ನೀರು ಕೇವಲ 61 TMC. ಉಂಚಲಿ ಭಾಗದಲ್ಲಿ ಹರಿಯುವಂಥ ನೀರಿನ ಪ್ರಮಾಣವನ್ನು ವೈಜ್ಞಾನಿಕವಾಗಿ ಅಧ್ಯಯನದ ಮೇಲೆ ತಿಳಿದು ಬರುವಂಥ ಅಂಶಗಳೇನಂತ ಹೇಳಿದ್ರೆ ಕೇವಲ 61 ಚದರ ಕಿಲೋಮೀಟರ್, 61 TMC ನೀರು. ಈ 61 TMC ನೀರಲ್ಲಿ ಇನ್ನುಳಿದ ಭಾಗಗಳಿಗೆ ಹರಿದು ಹೋಗುವಂಥದ್ದು ಸುಮಾರು ಒಂದು 20-25 TMCಗಳು ಬೇರೆ ಬೇರೆ ಉಪಭಾಗಿ ಹರಿದು ಹೋಗುವಂಥದ್ದು. ವೈಜ್ಞಾನಿಕವಾಗಿ ಈ ಒಂದು ಉಂಚಲಿ ಪ್ರದೇಶದಲ್ಲಿ ಹರಿಯುವಂಥ ನೀರಿನ ಪ್ರಮಾಣದಲ್ಲಿ 61 ಚದರ TMC ನೀರಿನಲ್ಲಿ ಹರಿಯುವಂಥ ಪ್ರಮಾಣ ಕೇವಲ 45 TMC ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾರ್ಯ ಸಾಧ್ಯತೆಯ ಯೋಜನೆಯಲ್ಲ. ಮಳೆಗಾಲದಲ್ಲಿ ಅಘನಾಶಿನಿಯ ಪರಿಸರದಲ್ಲಿ ಸುಮಾರು 600 ಚದರ ಕಿಲೋಮೀಟರ್ ವಿಸ್ತರಣೆಯಲ್ಲಿ 2,865 ಮಿಲಿಮೀಟರ್ ಸರಾಸರಿ ಮಳೆಯಾಗುತ್ತದೆ. ಅದರಿಂದ ಶಿರಸಿಯ ಅಘನಾಶಿನಿ ಉಗಮ ಸ್ಥಾನದಲ್ಲಿ 2,500 ಮಿಲಿಮೀಟರ್ ಮಳೆಯಾಗುವುದು. ಒಟ್ಟಾರೆಯಾಗಿ 81 TMC ನೀರು ಸಮುದ್ರಕ್ಕೆ ಸೇರಿದರೆ ಉಂಚಳ್ಳಿ ಜಲಪಾತದ ಬಳಿ ಹರಿಯುವ ನೀರಿನ ಪ್ರಮಾಣ ಕೇವಲ 45 TMC ನೀರು. ಇದರಲ್ಲಿ 35 TMC ನೀರು ಎತ್ತುವಿಕೆಗೆ ಕಾರ್ಯ ಸಾಧುವಲ್ಲ ಎಂದು ಅವರು ಪ್ರತಿಪಾದಿಸುತ್ತಾ ಅಘನಾಶಿನಿ ಪ್ರದೇಶದಿಂದ ನೀರು ಎತ್ತುವಿಕೆಗೆ 61 ಮೆಗಾವ್ಯಾಟ್ ವಿದ್ಯುತ್ನಿಂದ 23,000 ಕೋಟಿ ವೆಚ್ಚದ ಯೋಜನೆಯು ಕಾರ್ಯಸಾಧ್ಯತೆಯ ಯೋಜನೆ ಅಲ್ಲವೆಂದು ರವೀಂದ್ರ ನಾಯ್ಕ್ ಅವರು ತಿಳಿಸಿದರು. ಈ TMCಯಲ್ಲಿ
ನೀರಿನಲ್ಲಿ ಹರಿಯುವಂಥದ್ರಲ್ಲಿ 35 TMC ನೀರನ್ನು ಚಿತ್ರದುರ್ಗಕ್ಕೋ ಅಥವಾ ಬಳ್ಳಾರಿಗೋ ದಾವಣಗೆರೆಗೋ ಪ್ರದೇಶಕ್ಕೆ ಒಯ್ತಾ ಇರೋದು ಅತ್ಯಂತ ಆಘಾತಕರವಾಗಿದೆ. ಈ ಯೋಜನೆ ಜಾರಿಗೆ ಏನಾದರೂ ಬಂದದ್ದಾಗಿದ್ದರೆ ಸಿದ್ದಾಪುರ ಆಸುಪಾಸಿನ ಪ್ರದೇಶದ ಜನಜೀವನಕ್ಕೆ, ಕೃಷಿಗೆ ಬರಡಾಗುವಂಥ ಪ್ರದೇಶವಾಗಬಹುದರಲ್ಲಿ ಸಂಶಯವೇ ಇಲ್ಲ. ಇನ್ನೂ ಆಘಾತಕರವಾಗಿರೋ ಅಂಶಗಳು ಅಂತ ಹೇಳಿದ್ರೆ, ಅಘನಾಸಿಯಿಂದ ಹರಿಯುವ ನೀರಿನ ಪ್ರಮಾಣ ಸಮುದ್ರಕ್ಕೆ ಕಡಿಮೆ ಆದರೆ ಕರಾವಳಿ ಭಾಗದ ಸುತ್ತು ಭಾಗದಲ್ಲಿ ಅಘನಾಸಿ ಸೇರುವಂಥ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಲ್ಲಿ ಉಪ್ಪು ನೀರಿನ ಪ್ರಮಾಣವಾಗಿ ಕೃಷಿ ಮತ್ತು ಇನ್ನಿತರ ಚಟುವಟಿಕೆಗೆ ಸಾಗುವಳಿ ಕ್ಷೇತ್ರಕ್ಕೆ ಉಪ್ಪು ನೀರು ಪ್ರವೇಶ ಮಾಡೋದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಸುಮಾರು 61 ಮೆಗಾವೋಟಿನ ವಿದ್ಯುತ್ತನ್ನು ಉಪಯೋಗಿಸಿ ನೀರು ಎತ್ತುವ ಮೂಲಕ 23,000 ಕೋಟಿಯನ್ನು ವೆಚ್ಚ ಮಾಡುವ ಅಂದಾಜನ್ನು ಪರಿಶೀಲನೆ ಮಾಡಿದರೆ ಇದು ಕಾರ್ಯಸಾಧುವಾಗಿರುವಂಥ ಯೋಜನೆಯಲ್ಲ. ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಿದ್ದೇವೆ. ಅವೈಜ್ಞಾನಿಕವಾಗಿರುವಂಥದ್ದು, ಪ್ರಾಯೋಗಿಕವಾಗಿ ಯಶಸ್ವಿ ಆಗೋಂಥ ಯೋಜನೆಯನ್ನು ಈ ಹಂತದಲ್ಲಿ ಕೈ ಬಿಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇಲ್ಲದಿದ್ದರೆ ಮುಂದೊಂದು ದಿನಗಳಲ್ಲಿ ಪರಿಣಾಮಕಾರವಾದ ಹೋರಾಟವನ್ನು ಎದುರಿಸುವ ಪ್ರಸಂಗಗಳು ಬರಬಹುದು ಎನ್ನುವ ಎಚ್ಚರಿಕೆಯನ್ನು ಸಹಿತ ಸರ್ಕಾರಕ್ಕೆ ನೀಡಲಿಕ್ಕೆ ಬಯಸ್ತಾ ಇದ್ದೇವೆ. ಹೊನ್ನಾವರ ತಾಲೂಕಿನ ಗುಣವಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನ ಸವಿಯಬೇಕೆಂದು ಇಚ್ಛೆ ಪಟ್ಟಲ್ಲಿ ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ಗೆ. ನಮ್ಮಲ್ಲಿ ಪ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ, ಕಾಫಿ, ಕಷಾಯದ ಜೊತೆ ಸವಿಯಿರಿ. ನಮ್ಮಲ್ಲಿ ಮುಂಜಾನೆ 6 ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ, ವಡೆ, ಪುರಿ ಬನ್ಸ್, ಪಲಾವ್, ಅವಲಕ್ಕಿ ಮೊಸರು, ದೋಸೆ, ಮಸಾಲ ದೋಸೆ, ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ. ಅದು ಕೂಡ ಮಧ್ಯಾಹ್ನ 1 ಗಂಟೆಯವರೆಗೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು, ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು. ಪುನಃ ಮಧ್ಯಾಹ್ನ 4 ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ, ಗೋಲಿ ಬಜೆ, ಬಟಾಟೆ ಬೋಂಡಾ, ಮಿರ್ಚಿ ಬಜೆ, ಈರುಳ್ಳಿ ಬಜೆ, ಸೆಟ್ ದೋಸಾ, ಸಾದಾ ಪ್ಲೇನ್ ದೋಸಾ, ಮಸಾಲೆ ದೋಸಾ, ತುಪ್ಪದ ದೋಸೆ ರಾತ್ರಿ 8:30ರವರೆಗೆ ಸಿಗುತ್ತೆ. ನಮ್ಮಲ್ಲಿ 5 ಸ್ಟಾರ್ ಹೋಟೆಲ್ನಲ್ಲಿ ಕುಕ್ ಆಗಿ 20 ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ. ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖಾ ಇಲ್ಲ. ಖುಷಿಯಿಂದ ಬನ್ನಿ, ಸಂತೃಪ್ತಿಯಿಂದ ತಿನ್ನಿ, ಪ್ರಸನ್ನರಾಗಿ ತೆರಳಿ. ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನ ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ಗಳನ್ನ ನೀಡಿದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ. ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ 66 ಹೋಟೆಲ್ ಕರಾವಳಿ ಸೈಟ್ ಪಕ್ಕದಲ್ಲಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳ್ಳೆ ತಿಂಡಿ ಸಿಗ್ತದೆ. ನಾವು ಯಾವತ್ತೂ ಇಲ್ಲೇ ಬರ್ತೀವಿ. ಇಲ್ಲಿ ಒಳ್ಳೆ ತಿಂಡಿ ತಿನಿಸುಗಳು ಸಿಗ್ತದೆ. ನಾವು ಗುಣವಂತೆ ಬಂದಾಗ ಯಾವಾಗಲೂ ಇಲ್ಲೇ ಬಂದು ತಿಂಡಿಯನ್ನು ತಿನ್ಕೊಂಡು ಹೋಗ್ತೇವೆ. ತುಂಬಾ ಚೆನ್ನಾಗಿದೆ, ಸೂಪರ್. ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್, ಮಾಲಕರು ಶ್ರೀಪಾದ್ ಗೌಡ. ಮೊಬೈಲ್ ಸಂಖ್ಯೆ 8487075309 ಅಥವಾ 9483392253ಗೆ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ. 3575-293ಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳಿ. ಈ ವಿಶೇಷ ಆಫರ್ ಅನ್ನ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ನವರು ಎಲ್ಲಾ ಗ್ರಾಹಕರಿಗಾಗಿ ನೀಡುತ್ತಿದ್ದಾರೆ. ಜೊತೆಗೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ ನಲ್ಲಿಯೇ ಸಿದ್ಧ ಬರುತ್ತೆ. ಭಯ ಪಡುವಂತಹ ಅಗತ್ಯವಿಲ್ಲ.
ಬೋಟ್ ಅನ್ನ ಅನುಭವಿ ನಾವಿಕರೇ ಚಾಲಾಯಿಸ್ತಾರೆ. ಇನ್ನು ವಿಶೇಷವಾಗಿ ನಿಮಗೆ ಸಿಗುವಂತಹ ಸೇವೆಗಳಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್, ವೆಡ್ಡಿಂಗ್ ಶೂಟಿಂಗ್, ಅಡ್ವೆಂಚರ್ ಬೋಟ್ ರೈಡ್, ಸೈಟ್ ಸೀಯಿಂಗ್, ಬರ್ತ್ಡೇ ಸೆಲೆಬ್ರೇಷನ್ ಹಾಗೂ ಫಿಲ್ಮ್ ಶೂಟಿಂಗ್ಗೆ ವಿಶೇಷ ಸೇವೆ ಲಭ್ಯವಿದೆ. ಸತತ 4 ವರ್ಷಗಳಿಂದ ಈ ಸೇವೆಯಲ್ಲಿ ಮುಂದುವರಿಯುತ್ತಿದ್ದಾರೆ. ನೀವು ನಮ್ಮೊಂದಿಗೆ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಚಲಿಸಿದರೆ ನಿಮಗಾಗಿ ಕೇರಳ ಪಾಯಿಂಟ್, ಶರಾವತಿ ನದಿಯ ವಿಹಂಗಮ ಜಲಮಾರ್ಗಗಳು, ಅಚ್ಚ ಹಸಿರಿನಿಂದ ಗಮನ ಸೆಳೆವ ದ್ವೀಪಗಳು, ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು, ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನಡೆಯುವ ಬೋಟ್ನಲ್ಲಿ ನೀವು ನಿಮ್ಮನ್ನೇ ನಿಮಗೆ ಗೊತ್ತಿಲ್ಲದಂತೆ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವನ್ನೂ ನೀವು ವೀಕ್ಷಣೆ ಮಾಡಬಹುದು. ನಿಮ್ಮಲ್ಲಿಯೇ ನಿಮಗರಿವಾಗದಂತೆ ಸ್ವರ್ಗವನ್ನ ಸೃಷ್ಟಿಸುತ್ತೆ ಈ ಒಂದು ರೈಡ್. ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವ ಸಿಗುತ್ತೆ. ನೆನಪಿರಲಿ, ಈ ವಿಶೇಷ ಆಫರ್ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ನವರು ನೀಡುತ್ತಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ, ಡ್ರೆಸ್ಸಿಂಗ್ ರೂಮ್ ಹಾಗೂ ಫ್ರೆಶ್ ಅಪ್ ಫ್ರೀ. ಇವರನ್ನ ನೀವು ಸಂಪರ್ಕ ಮಾಡಲು 9663575293 ಕಾಲ್ ಮಾಡಿ. 1 ತಾಸಿಗೆ 1,000 ರೂಪಾಯಿ, 1.5 ತಾಸಿನ ರೈಡಿಗೆ ಕೇವಲ 1,200 ರೂಪಾಯಿ. ಇದು ನಿಮಗಾಗಿ ವಿಶೇಷ ದರದಲ್ಲಿ ಸಿಗುತ್ತೆ. ನಾವು ಕೂಡ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀವಿ, ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡಿ. ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್, ಹೊನ್ನಾವರ, ನಾಗೇಶ್ ಎಂ ಗೌಡ. ಕಾಂಟ್ಯಾಕ್ಟ್ ನಂಬರ್ 9663575293 ಕಾಲ್ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ಈ ಸೇವೆಯ ಸುವರ್ಣಾವಕಾಶವನ್ನ ತಮ್ಮದಾಗಿಸಿಕೊಳ್ಳಿ.